ಏನ್ ಮಾತುಕತೆ? ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಕೂತ್ಕೊಂಡು ಮಾತಾಡ್ತಾ ಇರೋರೆ ಸತೀಶ್ ಜಾರಕಿಹೊಳಿ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ. ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದ್ರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು, ಹೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್. ಇದೇನು ಕಾಂಗ್ರೆಸ್ ಬಿಜೆಪಿಯೋ JDS ಜನಕ್ಕೆ ನಾನೇನ್ ಹೇಳ್ದೆ ಸಿದ್ದರಾಮಯ್ಯನವರು 2004 ಮುಖ್ಯಮಂತ್ರಿ ಅಂತೇಳಿ ರಾಜ್ಯಾದ್ಯಂತ ನಾವೆಲ್ಲ ಪ್ರಚಾರ ಮಾಡಿದ್ವಿ. ಮುಖ್ಯಮಂತ್ರಿ ಅಂತೇಳಿ ಧರ್ಮಸಿಂಗ್ ಆದ್ರು. ಅವಾಗ ಸಿದ್ದರಾಮಯ್ಯ ಅದಾದ್ಮೇಲೆ 2013 9 ವರ್ಷ ಆದ್ಮೇಲೆ. ಹಂಗೆ DK ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ರೆ ಯಾವತ್ ಬೇಕಾದ್ರೂ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವಕಾಶ ಇಲ್ಲ ಅಂತ ಹೇಳಕ್ ಆಯ್ತದ? ಈಗ ಎಲ್ಲರೂ ಕೂಡ ಆಗ್ತಿದ್ದಾರೆ, ಅವರು ಸೀನಿಯರ್ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಾಯ್ತಾರೆ ಅನ್ನೋದು ಆಶ್ಚರ್ಯ ಏನಿಲ್ಲ. ನೂರಕ್ಕೆ 100 ಅವರು ಪೇಪರ್ ಅಲ್ಲಿ ನೋಡಿದ್ರೆ, ಟಿವಿಗಳಲ್ಲಿ ನೋಡಿದ್ರೆ, ಅವ್ರು ಹತ್ತಿರದಿಂದ ಕೂತ್ ಮಾತಾಡ್ತಾ ಇರೋದು ನೋಡಿದ್ರೆ, ಅವ್ರು ಇನ್ಯಾರೋ ಮಂತ್ರಿಗಳನ್ನ ಭೇಟಿ ಮಾಡಿಸ್ತಾ ಇದಾರೆ, ಕುಮಾರಸ್ವಾಮಿ ಅವರು ಕರ್ಕೊಂಡೋಗಿ ಅಂತೇಳಿ ಹೇಳ್ತಾ ಇರೋದು. ಅಭಿವೃದ್ಧಿ ಮಾಡ್ತಾ ಇದಾರೋ ರಾಜಕೀಯ ಮಾಡ್ತಾ ಇದಾರೋ ಗೊತ್ತಿಲ್ಲ. ನಾನು ತಟಸ್ಥ. ಏನ್ ಮಾತುಕತೆ? ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಕೂತ್ಕೊಂಡು ಮಾತಾಡ್ತಾ ಇರೋರೆ ಸತೀಶ್ ಜಾರಕಿಹೊಳಿ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ. ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದ್ರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು, ಹೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್. ಇದೇನು ಕಾಂಗ್ರೆಸ್ ಬಿಜೆಪಿಯೋ JDS ಜನಕ್ಕೆ ನಾನೇನ್ ಹೇಳ್ದೆ ಸಿದ್ದರಾಮಯ್ಯನವರು 2004 ಮುಖ್ಯಮಂತ್ರಿ ಅಂತೇಳಿ ರಾಜ್ಯಾದ್ಯಂತ ನಾವೆಲ್ಲ ಪ್ರಚಾರ ಮಾಡಿದ್ವಿ. ಮುಖ್ಯಮಂತ್ರಿ ಅಂತೇಳಿ ಧರ್ಮಸಿಂಗ್ ಆದ್ರು. ಅವಾಗ ಸಿದ್ದರಾಮಯ್ಯ ಅದಾದ್ಮೇಲೆ 2013 9 ವರ್ಷ ಆದ್ಮೇಲೆ. ಹಂಗೆ DK ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ರೆ ಯಾವತ್ ಬೇಕಾದ್ರೂ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವಕಾಶ ಇಲ್ಲ ಅಂತ ಹೇಳಕ್ ಆಯ್ತದ? ಈಗ ಎಲ್ಲರೂ ಕೂಡ ಆಗ್ತಿದ್ದಾರೆ, ಅವರು ಸೀನಿಯರ್ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಾಯ್ತಾರೆ ಅನ್ನೋದು ಆಶ್ಚರ್ಯ ಏನಿಲ್ಲ. ನೂರಕ್ಕೆ 100 ಅವರು ಪೇಪರ್ ಅಲ್ಲಿ ನೋಡಿದ್ರೆ, ಟಿವಿಗಳಲ್ಲಿ ನೋಡಿದ್ರೆ, ಅವ್ರು ಹತ್ತಿರದಿಂದ ಕೂತ್ ಮಾತಾಡ್ತಾ ಇರೋದು ನೋಡಿದ್ರೆ, ಅವ್ರು ಇನ್ಯಾರೋ ಮಂತ್ರಿಗಳನ್ನ ಭೇಟಿ ಮಾಡಿಸ್ತಾ ಇದಾರೆ, ಕುಮಾರಸ್ವಾಮಿ ಅವರು ಕರ್ಕೊಂಡೋಗಿ ಅಂತೇಳಿ ಹೇಳ್ತಾ ಇರೋದು. ಅಭಿವೃದ್ಧಿ ಮಾಡ್ತಾ ಇದಾರೋ ರಾಜಕೀಯ ಮಾಡ್ತಾ ಇದಾರೋ ಗೊತ್ತಿಲ್ಲ. ನಾನು ತಟಸ್ಥ.